ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನಾನು ಮುಖ್ಯ. ಏಕೆಂದರೆ ನಿಮ್ಮ ಸಪೋರ್ಟಿಂದನೇ ನಾನು ಇಷ್ಟು ಚಾನಲ್ಲು ನಾನು ಓಪನ್ ಮಾಡಿ ಬರೋಕ್ಕಾಗಿದ್ದು. ಸೊ ನಿಮ್ಮ ಸಪೋರ್ಟ್ ನನಗೆ ಮುಖ್ಯ, ಓಕೆನಾ. ಇವತ್ತು ಡಿಫ್ರೆಂಟ್ ಆಗೋಣ. ಏನಪ್ಪ ಡಿಫ್ರೆಂಟ್ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ತೋರಿಸ್ತೀನಿ ಏನು ಅಂತ. ಬಟ್ ಇದು ನಾವು ಹಾಕಿದ್ದೀವಿ ಅನ್ನೋದು ಗೊತ್ತಾಗಲ್ಲ. ತುಂಬ ಅಷ್ಟೇ ಚೆನ್ನಾಗಿರುತ್ತೆ. ಕನ್ಫ್ಯೂಸ್ ಆಗಿಬಿಡಿ, ಏನಪ್ಪ ಇವಳಿಗೆ ತಲೆಗಿಲೆ ಕೆಟ್ಟೈತಾ ಏನು ಎತ್ತಾ ಅಂತ. ತೋರಿಸ್ತೀನಿ ನೋಡಿ ಏನು ಅಂತ. ಗೊತ್ತಾದರೆ ನೀವೇ ನಗಾಡ್ಬಿಡ್ತೀರ. ಹಪ್ಪಳ ಫ್ರೆಂಡ್ಸ್, ಹಪ್ಪಳದಲ್ಲಿ ನಾನು ಅನ್ನ ಮಾಡಿದ್ದೀನಿ. ಯಾವ ರೀತಿ ಅಂತ ನೋಡ್ತೀರಾ? ತೋರಿಸ್ತೀನಿ ಯಾವ ರೀತಿ ಅಂತ. ಆದರೆ ಒಟ್ಟಿನಾಗ ನೀವು ಕನ್ಫ್ಯೂಸ್ ಆಗಿಬಿಡಿ, ಓಕೆನಾ. ತುಂಬ ನಾನಿಲ್ಲಿ ಬಾಣಲಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಒಂದು 5-6 ಸ್ಪೂನ್ ಜಾಸ್ತಿ ಹಾಕಿದ್ದೀನಿ ಎಣ್ಣೆ ಹಾಕಿದ್ಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣ ಬಂದಮೇಲೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನಾವು ಹುರ್ಕೋಬೇಕು. ಹಸಿ ವಾಸನೆ ಹೋದ್ಮೇಲೆ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಅದು. ಆಮೇಲೆ ನಾನಿಲ್ಲಿ ಟೊಮೊಟೊನ ತುರಿದು ಇಟ್ಕೊಂಡಿದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿ ಬೇಕಾದ್ರೆ ಹಾಕ್ಕೋಬೋದು. ನಾನಿಲ್ಲಿ ಖಾರ ಪುಡಿ ಹಾಕ್ತೀನಿ. ಇದಿಷ್ಟು ಚೆನ್ನಾಗಿ ಆದಮೇಲೆ ಈಗ ನಾವು ತುರಿದಿಟ್ಟಿರ್ತೀವಲ್ಲ ಟೊಮೊಟೊ ಹಾಕಬೇಕು. ನೀವು ಕಟ್ ಮಾಡಿ ಕೂಡ ಹಾಕ್ಬೋದು, ಇಲ್ಲ ಗ್ರೈಂಡ್ ಮಾಡಿ ಕೂಡ ಹಾಕ್ಕೋಬೋದು. ನಿಮಗೆ ಹೇಗೆ ತಿಂತಾರೆ ಅನಿಸುತ್ತೋ ಮಕ್ಕಳು ಆ ರೀತಿ ನೀವು ಮಾಡ್ಕೋಬೋದು. ನಾನಿಲ್ಲಿ ಟೊಮೊಟೊ ತುರಿದ್ಬಿಟ್ಟು ಹಾಕಿದ್ದೀನಿ. 3 ಟೊಮೊಟೊ ತೊಗೊಂಡು ತುರಿದು ಹಾಕಿದ್ದೀನಿ. ಟೊಮೊಟೊನ ಚೆನ್ನಾಗಿ ಅದು ಎಣ್ಣೆ ಬಿಟ್ಕೋಬೇಕು. ಅಂಥವ್ರಿಗೂ ಒಂದು 5 ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಾದ್ಮೇಲೆ ಇದಕ್ಕೀಗ ಸ್ವಲ್ಪ ನಾವು ಮಸಾಲೆ ಪುಡಿ ಹಾಕೋಣ, ಓಕೆನಾ. ಇದಕ್ಕೀಗ ನೋಡಿ, ನಾನು ಸ್ವಲ್ಪ ಇಲ್ಲಿ 1 ಸ್ಪೂನು ಖಾರ ಪುಡಿ ಹಾಕ್ತೀನಿ, 1 ಸ್ಪೂನು ಧನಿಯಾ ಪುಡಿ, ಮತ್ತು ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ಮತ್ತು 1 ಸ್ಪೂನು ಮನೆಯದು ಹೋಮ್ ಮೇಡ್ ಸಾಂಬಾರು ಪುಡಿ ಹಾಕಿದ್ದೀನಿ ನಾನು. ಏಕೆಂದರೆ ನಮ್ಮದು ಧನಿಯಾ ಪುಡಿ, ಹೋಮ್ ಮೇಡ್ ಸಾಂಬಾರು ಪುಡಿ ಎರಡೂ ಒಂದೇ ಕಲರ್ ಇರೋದ್ರಿಂದ ಕನ್ಫ್ಯೂಸ್ ಆಗಬೇಡಿ. ನಾವು ಅಂಗಡಿ ಸಾಂಬಾರು ಪುಡಿ ಅಂದರೆ ಕಲರ್ ಇರುತ್ತೆ, ಇದು ನಾವು ಮನೇಲಿ ಮಾಡಿರೋ ಸಾಂಬಾರು ಪುಡಿ. ನಮ್ಮದು ಧನಿಯಾ ಪುಡಿ, ಸಾಂಬಾರು ಪುಡಿ ಎರಡೂ ಸೇಮ್ ಇರುತ್ತೆ, ಓಕೆನಾ. 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಸಾಂಬಾರು ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, ಮತ್ತು 1 ಸ್ಪೂನು ಖಾರ ಪುಡಿ ಹಾಕಿ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ, ಆದರೆ ಅದು ಫ್ಲೇವರ್ ಬರೋಕ್ಕೆ ಕಸ್ತೂರಿ ಮೇಥಿನ ಈ ರೀತಿ ಸ್ಮ್ಯಾಶ್ ಮಾಡಿ ಒಸಕಿ ಹಾಕ್ತೀನಿ. ಒಸಕಿ ಹಾಕಾದ್ಮೇಲೆ ನಾನಿಲ್ಲಿ 2 ಮೊಟ್ಟೆ ತೊಗೊಂಡಿದ್ದೀನಿ ಫ್ರೆಂಡ್. ನಿಮ್ಗೆ ಯಾವ ಮೊಟ್ಟೆ ಸಿಕ್ಕುತ್ತೋ ಅದು ಹಾಕ್ಬೋದು. ನಾಟಿ ಮೊಟ್ಟೆ ಅಂದರೆ ನಾಟಿ ಮೊಟ್ಟೆ, ಅಂಗಡಿ ಮೊಟ್ಟೆ ಅಂದರೆ ಅಂಗಡಿ ಮೊಟ್ಟೆ. ಸೊ ನಾನಿಲ್ಲಿ ಫಾರಮ್ ಮೊಟ್ಟೆ ಹಾಕಿದ್ದೀನಿ 2. ಚೆನ್ನಾಗಿ ಅದು ಹಾಕಿದ್ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನು ಮೆಣಸು ಪುಡಿ ಹಾಕಬೇಕು. ಏಕೆಂದರೆ ಮೊಟ್ಟೆದು ಕೌಸ್ ಹೋಗಬೇಕಲ್ಲ. ಒಂದು ಅರ್ಧ ಸ್ಪೂನು ಮೆಣಸು ಪುಡಿ ಹಾಕಿ ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಬೇಯೋಕ್ಕೆ ಸ್ವಲ್ಪ ನೀರು ಇರಬೇಕು. ಒಂದು ಅರ್ಧ ಗ್ಲಾಸ್ ನೀರು ಇದ್ದರೆ ಸಾಕು, ಇಲ್ಲ 1 ಸೌಟ್ ನೀರು ಇದ್ದರೆ ಸಾಕು. ಇದಿಷ್ಟ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಲಿಟಲ್ ಬಿಟ್ ಅಂತಾರಲ್ಲ ಆ ರೀತಿ ಸ್ವಲ್ಪ ನೀರು ಹಾಕಿ ಮೊಟ್ಟೆ ಅದು ಚೆನ್ನಾಗಿ ಬೇಯಬೇಕು. ಅದರೊಳಗಡೆ ಬೆಂದಾದಮೇಲೆ ಈಗ ನಾವು ಏನು ತಗೊಂಡಿದ್ದೀವಲ್ಲ ಸ್ಪೆಷಲ್ಲಾಗಿ ಹಪ್ಪಳನ ನೋಡಿ ಪುಡಿ ಮಾಡಿ ಅದರೊಳಗಡೆ ಹಾಕ್ಬೇಕು. ಅದರೊಳಗಡೆ ಹಾಕಾದ್ಮೇಲೆ ಚೆನ್ನಾಗಿ ನಿಮಗೆ ಸ್ವಲ್ಪ ದೊಡ್ಡದಾಗನ ಹಾಕ್ಬೋದು, ಚಿಕ್ಕದಾಗನ ಹಾಕ್ಬೋದು. ನಾನಿಲ್ಲಿ ಮೀಡಿಯಮ್ ಕಟ್ ಮಾಡಿ ಒಂದು 5 ನಿಮಿಷ ತಿರುಗಿಸ್ಕೊಂಡಿದ್ದೀನಿ. ಅದಕ್ಕೆ ಹಪ್ಪಳ ಸ್ವಲ್ಪ ಮೆತ್ತಗಾಗಿ ಅದೊಂದು ಸ್ವಲ್ಪ ಉಪ್ಪು ಖಾರ ಹಿಡಿಯೋಕ್ಕೆ ನೀರು ಸ್ವಲ್ಪ ಚಿಮ್ಕಿಸ್ತೀನಿ ಅಷ್ಟೇ. ಆಮೇಲೆ ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು ನೀವು ಎಷ್ಟನ್ನು ಹಾಕ್ಕೋಬೋದು, ಕೊತ್ತಂಬರಿ ಪುದೀನ ಹಾಕ್ಕೋಬೋದು. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಾದ್ಮೇಲೆ ಈಗ ನಾವೇನು ಅನ್ನ ಮಾಡಿ ಇಟ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್, ಬಿಸಿ ಅನ್ನನ ಹಾಕಿ ಕ್ಲೀನಾಗಿ ಕಲಿಸ್ಬೇಕು. ಕಲಿಸಿದ್ರೆ ಹೊಸ್ದಾಗಿ ಸಿಮೆಂಟ್ ಮಾಡಿದ್ದೀನಿ. ಸೊ ಹೇಗೆ ಅನಿಸ್ತು ಅಂತ ಗೊತ್ತಿಲ್ಲ, ನಾನು ಮಾಡಿ ಮಕ್ಕಳಿಗೆ ಕೊಟ್ಟೆ. ಮಕ್ಕಳು ತುಂಬ ಖುಷಿಪಟ್ಟು ಚೆನ್ನಾಗೈತಮ್ಮ ಅಂದರು. ಸೊ ನಿಮಗೆ ನಾನು ತೋರಿಸಿದ್ದೀನಿ ಯಾವ ರೀತಿ ಮಾಡೋದಂತ. ಸಿಂಪಲ್ಲಾಗಿ ನಗಾಡ್ದಿರ ನೀವು ಮನೆಯಲ್ಲಿ ಮಕ್ಕಳಿಗೆ ಮಾಡಿ ಕೊಡಿ. ತುಂಬ ರುಚಿಯಾಗಿರುತ್ತೆ, ಖುಷಿಯಾಗಿ ತಿಂತಾರೆ, ವೆರೈಟಿಯಾಗಿರುತ್ತೆ. ಸೊ ಮಕ್ಳಿಗೂ ಕನ್ಫ್ಯೂಸ್ ಆಗ್ತಾರೆ, ಇದ್ರಾಗೂ ಅನ್ನ ಮಾಡ್ಬೋದಂತ. ಸೊ ನಾನು ಮಾಡಿ ತೋರಿಸಿದ್ದೀನಲ್ಲ, ಸೊ ನೀವು ಮಾಡಿ ಕೊಡಿ, ಓಕೆನಾ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ಯಾರೇ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್. ನೋಡಿ ನಮ್ಮದು ರೆಡಿ ಆಯಿತು. ಮಕ್ಕಳೆಲ್ಲ ತಿಂದು ಖುಷಿಪಟ್ಟರು. ನೀವು ಇದೇ ಥರ ಖುಷಿ ಪಡಬೇಕಾದ್ರೆ ಸಿಂಪಲ್ಲಾಗಿ ತೋರಿಸಿದ್ದೀನಿ, ಮಾಡಿ ನೋಡಿ ಖುಷಿಪಡಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್, ಬಾಯ್.